ಇವತ್ತು ನಿಲ್ಸ್ಬಿಡು ಈ ಕಡೆ ಮೂಲಲ್ಲಿ ನಿಲ್ಸ್ಬಿಡು ಅಷ್ಟೇ. ಬಿದೋಯ್ತು ಸ್ವಲ್ಪ ಇರೋ, ಸ್ವಲ್ಪ ತಾಳ್ಮೆ ನೀರಿ, ಯಾರು ತಿರ್ಸ್ಬೇಡಿ. ಬಂದವ್ರೆ ನಾನು 2-3 ಗಂಟೆ ತಡವಾಗಿ ಬಂದಿದ್ದೇನೆ. ಟೈಮಲ್ಲೇ ಬಂದೆ, ಆದ್ರೆ ಎಲ್ಲಾ ಕಡೆನೂ ಕೂಡ ಈ ರೀತಿ ಲೇಟ್ ಆಗ್ತಾ ಇದೆ. 1985ರಿಂದ 41 ವರ್ಷದಿಂದ 9 ಎಲೆಕ್ಷನ್ ನೀವು ವೋಟ್ ಹಾಕಿದ್ದೀರಿ, 8 ಬಾರಿ ಗೆಲ್ಸಿದ್ದೀರಿ. 8 ಬಾರಿ ನನ್ನನ್ನ ಗೆಲ್ಸಿ ವಿಧಾನಸೌಧಕ್ಕೆ ಕೊಟ್ಟು ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ, ಸ್ವಲ್ಪ ಚಿಲೆಗಿಲ್ಲ ಬೇಡ, ನಿಮ್ಮೆಲ್ಲರ ಆಶೀರ್ವಾದದಿಂದ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಸೇವೆ ಮಾಡಲಿಕ್ಕೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದೆ. ಈ ಅಧಿಕಾರ ನನ್ನಲ್ಲ, ಈ ಅಧಿಕಾರ ನೀವೆಲ್ಲ ಸೇರಿ ಕೊಟ್ಟಂತ ಶಕ್ತಿ, ನೀವು ಕೊಟ್ಟಂತ ಅಧಿಕಾರದಿಂದ ನಿಮ್ಮ ಸೇವೆ, ರಾಜ್ಯದ ಜನತೆ ಸೇವೆಯನ್ನು ಮಾಡಲು ಇವತ್ತು ನೀವೆಲ್ಲ ಮತ್ತು ಕಾಂಗ್ರೆಸ್ ಪಕ್ಷ ಈ ಅವಕಾಶವನ್ನು ಮಾಡಿಕೊಟ್ಟಿದೆ. ಇವತ್ತು ಭೀಷ್ಮ ಧರ್ಮರಾಜ್ ಒಂದು ಮಾತಿರ್ತಾನೆ, ಋಣವನ್ನ ತೀರಿಸಬೇಕಾದ್ರೆ 4 ವಿಚಾರದಲ್ಲಿ ತೀರಿಸಬೇಕಷ್ಟೆ. ಒಂದು ತಂದೆ ತಾಯಿ ಋಣ, ಒಂದು ದೇವರ ಋಣ, ಒಂದು ಗುರುವಿನ ಋಣ, ಒಂದು ಸಮಾಜದ ಋಣ. ಹಾಗೆ ನಾನು ನನ್ನ ಕ್ಷೇತ್ರದ ಎಲ್ಲ ಸಮಾಜದ ಋಣವನ್ನು ತೀರಿಸಿ, ನೀವು ಕೊಟ್ಟಂತ ಅಧಿಕಾರಕ್ಕೆ, ನೀವು ಕೊಟ್ಟಂತ ಶಕ್ತಿಗೆ, ನಿಮ್ಮ ಊರಿನ ಗ್ರಾಮ ದೇವತೆ ನನಗೆ ನ್ಯಾಯಬದ್ಧವಾದಂತ ಆಡಳಿತವನ್ನ ನಡೆಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟು, ಇನ್ನ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ನಮ್ಮ ಕನಕಪುರ ತಾಲೂಕು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ಸಾಕ್ಷಿ ಗುಡ್ಡೆ ನಿರ್ಮಾಣ ಮಾಡುವಂತ ಶಕ್ತಿ ಕೊಡ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಲ್ಲಿ ಬಂದಿದ್ದೇನೆ. ಇವತ್ತು ನೀವೆಲ್ಲ ಸೇರಿ ಏನಿಗೆ ಶಕ್ತಿಯನ್ನು ತುಂಬುತ್ತೀರಿ, ಆ ಕೊಟ್ಟಂತ ಶಕ್ತಿಗೆ ನಿಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರ ಸಾಷ್ಟಾಂಗ ನಮಸ್ಕಾರ ಹೇಳಿ, ನಿಮ್ಮ ಪಾದಗಳಿಗೆ ನಮಸ್ಕಾರ ತಿಳಿಸಲಿಕ್ಕೆ ನಾನು ನಿಮಗೆ ಬಂದಿದ್ದೇನೆ. ನಿಮ್ಮ ಮನೆಯ ಮಕ್ಕಳನ್ನ ಯಾವ ರೀತಿ ನೀವು ಪೋಷಣೆ ಮಾಡ್ತೀರಿ, ಅದೇ ರೀತಿ ನನ್ನ ಕೂಡ ನೀವು ನನಗೆ ಜನ್ಮ ಕೊಡದೆ ಹೋದ್ರು ಕೂಡ ರಾಜ್ಯವಾಗಿ ನನಗೆ ಜನ್ಮವನ್ನು ಕೊಟ್ಟು ನನ್ನ ಬೆಳೆಸಿ, ನನಗೆ ಡಿ.ಕೆ. ಸುರೇಶ್ ಅವರಿಗೆ ರಾಷ್ಟ್ರ ಮಟ್ಟದಲ್ಲಿ ಹೋಗಿ ಅಲ್ಲೋಗಿ ಸುರೇಶ್ ಪಾರ್ಲಿಮೆಂಟ್ ಅಲ್ಲಿ ಪ್ರಮಾಣ ವಚನ ತೆಗೆದುಕೊಳ್ಳುವಂತ ಅವಕಾಶ, ನನಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶವನ್ನ ನೀವು ಕೊಟ್ಟಕ್ಕೆ ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಈಗಾಗಲೇ ಜನ ವಲಸೆ ಹೋಗ್ತಾ ಇದ್ದಾರೆ, ಬೆಂಗಳೂರು ಹೋಗ್ತಾ ಇದ್ದಾರೆ, ತಪ್ಪಿಸ್ಬೇಕು. ನಮ್ಮಲ್ಲೇ ಒಂದು ಒಳ್ಳೆ ಶಾಲೆಗಳನ್ನ ಬೆಂಗಳೂರಲ್ಲಿ ಯಾವ ರೀತಿ ಶಾಲೆ ಇದೆ ಅದನ್ನ ಹಾಕ್ಬೇಕು, 3 ಪಂಚಾಯತಿಗೆ ಅಂತ ಹೇಳಿ ಈಗಾಗಲೇ CRS ಶಾಲೆಗಳನ್ನು ಮಾಡ್ಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ರೂಪಿಸಿದ್ದೇವೆ. ಈಗಾಗಲೇ ಹೊಸದುರ್ಗ, ಐಗೋಲಲ್ಲಿ ಮತ್ತು ಯಗ್ನೂರು, ಹಿಂಗೆಲ್ಲಾ ಕಡೆ ಈಗಾಗಲೇ ನಡೀತಾ ಇದೆ, ಕೆಲಸಗಳೆಲ್ಲ ನಡೆದಿದೆ, ಕೆಲವು ಕಡೆ ಮುಗಿತಾ ಇದೆ. ಜನ ವಲಸೆ ಹೋಗ್ಬಾರ್ದು. ನಾನು ಹಿಂಗೆ ಬೆಂಗಳೂರಿಗೆ ವಿದ್ಯಾಭ್ಯಾಸಕ್ಕೆ ಹೋದೆ, ಹಂಗ ಹೋಗಿ ಅಲ್ಲೇ ಸೇರ್ಕೋಬಾರ್ದು. ನಿಮ್ಮ ಊರನ್ನ ಖಾಲಿ ಮಾಡಬಾರ್ದು. ನಿಮ್ಮ ಆಸ್ತಿ ಮೌಲ್ಯಗಳನ್ನ ಯಾವ ರೀತಿ ಹೆಚ್ಚಾಗಿದೆ, ನಿಮ್ಗೆ ಏನು ನಮ್ಮ ಮೂಲಭೂತವಾಗಿ ನಾವೆಲ್ಲ ಬೆಂಗಳೂರು ಜಿಲ್ಲೆಯವರು, ಆ ಬೆಂಗಳೂರು ಜಿಲ್ಲೆ ಹೆಸರನ್ನ ಮತ್ತೆ ನಾನು ಸರ್ಕಾರದಲ್ಲಿ ನೀವು ಕೊಟ್ಟಂತ ಅಧಿಕಾರದಿಂದ ಇವತ್ತು ಹೋರಾಟವನ್ನು ಮಾಡಿ ಇವತ್ತು ನಿಮ್ಮನ್ನ ಬೆಂಗಳೂರು ಜಿಲ್ಲೆಯ ಜನತೆ ಅಂತ ಹೇಳಿ, ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದೀನಿ. ಎಲ್ಲೋದು ಕೂಡ ನೀವು ರಾಮನಗರ ಜಿಲ್ಲೆ ಅಂತ ಹೇಳಂಗಿಲ್ಲ, ರಾಮನಗರ ಹೆಡ್ ಕ್ವಾರ್ಟರ್ಸ್ ಇದ್ದದಷ್ಟೇ. ನೀವೆಲ್ಲ ಬೆಂಗಳೂರು ಜಿಲ್ಲೆಯವರು, ಕನಕಪುರ ತಾಲೂಕಿನವರು. ಇದು ನಿಮ್ಗೆಲ್ಲರೂ ಕೂಡ ಕೊಟ್ಟಂತ ಒಂದು ಶಕ್ತಿ. ನಾವು ಈ ರಸ್ತೆಗಳು ಹೆಂಗಿತ್ತು, ಯಾವ ರೀತಿ ನಮ್ಮ ಕನಕಪುರ ಕ್ಷೇತ್ರ ಇತ್ತು, ದೊಡ್ಡಹಳ್ಳಿ ಹೆಂಗಿತ್ತು, ಕೋಡಹಳ್ಳಿ ಹೆಂಗಿತ್ತು ಅನ್ನೋದೆಲ್ಲ ನಿಮ್ಮ ಕಣ್ಣುಗಳೇ ಸಾಕ್ಷಿ. ಇವತ್ತು ಎಲ್ಲ ಕೂಡ ಅಭಿವೃದ್ಧಿಯನ್ನು ಮಾಡಿ ಈ ರಸ್ತೆ ಕೂಡ ಇನ್ನ ಮುಂದಕ್ಕೆ ವಿವಿಧ ರೀತಿಯಲ್ಲಿ ಅಭಿವೃದ್ಧಿಗಳಾಗ್ತದೆ.
ಎಲ್ಲರಿಗೂ ಕೂಡ ಸೂರ್ಯದ ಹೋದವರಿಗೆ ಸೂರು ಕೊಡುವಂತ ವ್ಯವಸ್ಥೆ ಕೂಡ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇನೆ. ಇನ್ನು ಅನೇಕ ಕೆರೆಗಳನ್ನ ತುಂಬಿಸುವಂತ ಕಾರ್ಯಕ್ರಮವನ್ನು ಕೂಡ ರೂಪಿಸಿದ್ದೇನೆ. ಈಗಾಗಲೇ ಬಹಳ ಉತ್ತಮವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆ. ಈಗಾಗಲೇ ಹಾಸ್ಪಿಟಲ್ ಕೂಡ ಮೇಕೆದಾಟ ಆಯ್ತದೆ ಸುಮ್ಮನೆ. ಇನ್ನ ಆಸ್ಪತ್ರೆ ಕೂಡ ಈಗಾಗಲೇ ನಮ್ಮ ಮೆಡಿಕಲ್ ಕಾಲೇಜು ಬರೀ ಕನಕಪುರ ತಾಲೂಕಿನಲ್ಲಿ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಎಲ್ಲೂ ಕೂಡ ಮೆಡಿಕಲ್ ಕಾಲೇಜ್ ಇಲ್ಲ. ಅಂಥದ್ದು ನಮ್ಮ ಕನಕಪುರ ತಾಲೂಕಿನಲ್ಲಿ ಮೆಡಿಕಲ್ ಕಾಲೇಜ್ ಮಾಡುವಂತ ತೀರ್ಮಾನ ಮಾಡಿ ಒಂದು ತಿಂಗಳಲ್ಲಿ ಅದಕ್ಕೆ ಭೂಮಿ ಪೂಜೆ ಮಾಡುವಂತ ಕೆಲಸವನ್ನು ನಾನು ಮಾಡ್ತೇನೆ. ಅದಲ್ಲದೆ ನೀವೆಲ್ಲ ಹುಷಾರಾಗಿ SIR ಅಂತ ಬಂದಿದೆ, ಅಂದ್ರೆ ವೋಟ್ ರಿವಿಷನ್ ಬಂದಿದೆ. ವೋಟ್ ನ ಮತ್ತೆ ಚೆಕ್ ಮಾಡ್ತಾರೆ. ಅಂದ್ರೆ ಪ್ರತಿಯೊಬ್ಬರು ಕೂಡ ಮತ್ತೆ ವಾಪಸ್ ಅರ್ಜಿ ವೋಟ್ಗೋಸ್ಕರ ಹಾಕೊಳ್ಬೇಕು. ನೀವೇನಾದ್ರು ನಿಮ್ ವೋಟ್ ಸೇರ್ಸ್ಕೊಂಡಿಲ್ಲ ಅಂದ್ರೆ ಬೆಂಗಳೂರಲ್ಲಿರೋರಾಗ್ಲಿ ಯಾರೇ ಆಗ್ಲಿ ಇಲ್ಲಿ ವೋಟ್ ಇಲ್ಲ ಅಂದ್ರೆ ಅಗ್ನಿ ಕಟ್ಟಾಗಿದೆ, ಹೆಣ್ಮಕ್ಳು ಬಸ್ಸಲ್ಲಿ ಓಡಾಡೋದು ಕಟ್ಟಾಗಿದೆ, ನಿಮ್ಗೆ 2,000 ರೂಪಾಯಿ ಮನೆ ಯಜಮಾನಿಗೆ ಏನ್ ಕೊಡ್ತಾ ಇದೆ ಅದು ಕಟ್ಟಾಗಿದೆ, ಮತ್ತು ವಿದ್ಯುತ್ ಶಕ್ತಿ ಏನ್ ಫ್ರೀ ಕೊಡ್ತಾ ಇದೀವಿ ಅದು ಕಟ್ಟಾಗ್ತದೆ. ಸೊ ಬಹಳ ಹುಷಾರಾಗಿಟ್ಕೊಂಡು ಯಾರು ಮನೆ ಮಾಲೀಕರಿದ್ದಾರೆ ಅದಕ್ಕೆಲ್ಲ ದಾಖಲೆಗಳನ್ನ ಸರಿಯಾದ ರೀತಿಯಲ್ಲಿ ನೀವು ಪಡ್ಕೊಳ್ಬೇಕಾಗ್ತದೆ. ಇನ್ನೊಂದು 15 ದಿನದಲ್ಲೇ ನಿಮ್ಗೆ ನಮ್ಮ ಮೇಷ್ಟ್ರುಗಳು ಇಲ್ಲಾಂದ್ರೆ CDP ಇವರು ನಮ್ಮ ಅಂಗನವಾಡಿಯವರು ಬಂದು ನಿಮ್ಗೆಲ್ಲ ಒಂದು ಎಲಿಮಿನೇಷನ್ ಫಾರಂ ಅಂತ ಕೊಡ್ತಾರೆ. ಆ ಫಾರಂ ಅಲ್ಲಿ ನೀವು ಸಿಗ್ನೇಚರ್ ಹಾಕಿ ನಿಮ್ ದಾಖಲೆಗಳನ್ನ ಕೊಟ್ಟಾಗ ಮಾತ್ರ ನಿಮ್ ವೋಟ್ ಉಳಿತದೆ. ನಾನು ಕೂಡ ಮುಖ್ಯಮಂತ್ರಿ ಆಗಿದ್ರು ಕೂಡ ನಾನು ಕೂಡ ಆ ಕೆಲಸವನ್ನ ಈ ಸಂದರ್ಭದಲ್ಲಿ ನಾನು ಮಾಡಬೇಕಾಗ್ತದೆ. ಆ ರೀತಿ ಎಲ್ಲಾ ಕಾರ್ಯಕರ್ತರು ಯಾರೇ ಬೆಂಗಳೂರಲ್ಲಿ ಹೊರಗಡೆ ಅವ್ರ ಓಟನ್ನ ನೀವು ಇಲ್ಲೇ ಉಳಿಸ್ಕೊಳ್ಳಿಕ್ಕೆ ನೀವೆಲ್ಲ ತರದ ಪ್ರಯತ್ನವನ್ನ ನೀವು ಮಾಡಬೇಕು. ನಮ್ಗೇನು ಸುಳ್ಳು ಓಟು 2 ಕಡೆ ಓಟ್ ಬೇಡ, ಒಂದೇ ಕಡೆ ಓಟು. 2 ಕಡೆ ಓಟ್ ಇದ್ರೆ ನಿಮ್ ಓಟ್ ವಜಾ ಹೋಗ್ತದೆ, ಅದು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ಗೆ ನಿಮ್ಮ ಊರಿನಲ್ಲಿ ನೀವು ಎಲ್ಲೇ ನಿಮ್ಮ ಅಣ್ಣ ತಮ್ಮದಿರು ಎಲ್ಲೇ ಕೆಲಸ ಮಾಡಿದ್ರೆ ನಿಮ್ಮ ಊರಲ್ಲಿ ನೀವು ಓಟನ್ನ ಕಾಪಾಡ್ಕೊಳ್ಳುವಂತ ಕೆಲಸ ತಾವೆಲ್ಲ ಮಾಡಬೇಕು ಅಂತ ಹೇಳಿ ತಾವು ಪ್ರಾರ್ಥಿ ತಾವೆಲ್ಲ ನನಗೆ ಕೊಟ್ಟಂತ ಶಕ್ತಿ ನಿಮ್ಮ ಸೇವೆನ ಮಾಡ್ಲಿಕ್ಕೆ ನಾನು ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ರಾಜ್ಯದಲ್ಲಿ ಸಾಕ್ಷಿ ಗುಡ್ಡೆಗಳನ್ನ ಬಿಟ್ಟು ಹೋಗ್ಬೇಕಾಗ್ತದೆ. ಮೇಕೆದಾಟು ವಿಚಾರದಲ್ಲೂ ಕೂಡ ತಾವೆಲ್ಲ ಬಂದು ಹೆಜ್ಜೆ ಹಾಕಿದ್ದೀರಿ. ಈಗಾಗಲೇ ಸುಪ್ರೀಂ ಕೋರ್ಟ್ ಕೂಡ ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ. ಈಗಾಗಲೇ ತಮಿಳುನಾಡಿಗೂ ಇದಕ್ಕೂ ಸಂಬಂಧ ಇಲ್ಲ. ನೀವು ಹೇಳಿದ್ರು ಕೇಂದ್ರ ಸರ್ಕಾರಕ್ಕೆ ಅರ್ಜಿ ಹಾಕೊಂಡು ಅಲ್ಲಿ ಪರ್ಮಿಷನ್ ತೆಗೆದುಕೊಂಡು ಮಾಡಿ ಅಂತ ಹೇಳಿದ್ದಾರೆ. ಆ ಕೆಲಸವನ್ನು ನಾನು ಮುಂದುವರಿಸ್ತೇನೆ. ನೀವೆಲ್ಲ ಸೇರಿ ನನಗೆ ಮತ್ತೆ ಈ ಶಕ್ತಿ ಕೊಟ್ಟದ್ರಿಂದ ಆಮೇಲೆ ಕನಕಪುರದಲ್ಲಿ ನನ್ನ ಅಧಿಕಾರಿ ಒಬ್ಬರನ್ನ ಪ್ರತ್ಯೇಕವಾಗಿ ನೇಮಕ ಮಾಡ್ತೇನೆ. ಯಾರೇ ಆಗಿ ಬಂದು ನೀವು ಅಲ್ಲೇ ಬಂದು ಅರ್ಜಿ ಕೊಟ್ಬಿಟ್ಟು ಹೋಗಿ ಅಲ್ಲೇ ಭೇಟಿ ಮಾಡಿ ಕೊಟ್ಬಿಟ್ಟು ಹೋಗಿ ಅರ್ಜಿ ನನಗೆ ತಗೋತದೆ, ಸುರೇಶ್ ಬರ್ತದೆ. ಸುರೇಶ್ ಹೇಳ್ತೇನೆ ಇನ್ನು ಮೇಲೆ ಪ್ರತಿ 15 ದಿನಕ್ಕೆ ಒಂದ್ಸತಿ ಬಂದು ಈ ಕ್ಷೇತ್ರದಲ್ಲಿ ಪ್ರವಾಸ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಆಲಿಸಬೇಕು ಅಂತ ಹೇಳ್ತೀನಿ. ಆತ ಕೂಡ ಕೆಲಸ ಮಾಡ್ತೇನೆ, ಚಿಂತೆ ಮಾಡೋದು ಬೇಡ. ಈಗಾಗಲೇ ಹಾಲು ಉತ್ಪಾದನಾ ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ, ಬೆಂಬಲ ಜವಾಬ್ದಾರಿ ತೆಗೆದುಕೊಂಡಿದ್ದಾರೆ. ಹೆಂಗೆ ಅಮೂಲ್ ಮಾದರಿ ಇದೆಯೋ ಆ ರೀತಿ ಬೆಂಬಲ ಕೂಡ ಇವತ್ತು ಬೆಳೀತಾ ಇರೋದು ನಿಮ್ಗೆಲ್ಲ ಹೆಚ್ಚಿನ ಶಕ್ತಿ ತುಂಬಿರೋದು ಗೊತ್ತಿದೆ. ವ್ಯವಸಾಯ ಬಿಡಕ್ ಹೋಗ್ಬೇಡಿ, ಆಸ್ತಿ ಮಾಡ್ಕೊಳಕ್ ಹೋಗ್ಬೇಡಿ. ದಯವಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಹೆಚ್ಚಿನ ಶಕ್ತಿ ತುಂಬುವಂತ ಕೆಲಸವನ್ನು ನಾವು ಮಾಡ್ತೇವೆ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನನ್ನ ತಾಯಂದಿರು, ಹಿರಿಯರು, ಯುವಕರು, ಹಿರಿಯರೆಲ್ಲ ಬಂದು ಆಶೀರ್ವಾದ ಮಾಡಲಿಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರೂ ಕೂಡ ಮತ್ತೆ ನನ್ನ ಕೋಟಿ ನಮಸ್ಕಾರ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.